ಹಲೋ ನಮಸ್ತೆ, ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನನ್ನ ಹತ್ರ ಈಗ ಟ್ರೈಪಾಡ್ ಇಲ್ಲ, ಸೊ ನಾನು ಕೈಯಿಂದ ಮಾಡ್ತಾ ಇದ್ದೇನೆ ವಿಡಿಯೋ. ಒಂದು ಸ್ವಲ್ಪ ಏನಾದರೂ ಡಿಫ್ರೆನ್ಸಿಯೇಷನ್ ಅಂತ ಕಾಣಿಸಿದರೆ ನೀವು ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಟ್ರೈಪಾಡಿಂದ ನಾನು ಮಾಡ್ತೇನೆ. ಸೊ ಹಾಗಾದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ರಿಯಾಲಿಟಿ ಆಫ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಓಕೆ, ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಹೇಳ್ತಾರಲ್ವ, ಅದು ರಿಯಾಲಿಟಿ ಏನು ಎತ್ತ ಅಂತ ನಾನು ನಿಮಗೆ ಪ್ರಾಪರಾಗಿ ಹೇಳ್ತೀನಿ, ಸೊ ದಟ್ ನಿಮಗೊಂದು ಐಡಿಯಾ ಸಿಗೋಕ್ಕೋಸ್ಕರ. ಈಗ ನೋಡಿ, ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಕ್ಕರೂ ಅಲ್ಲಿನೂ ನಿಮಗೆ ತುಂಬ ಹೆಕ್ಟಿಕ್ ಇರುತ್ತೆ. ಈ ಥರ ನೀವು ಅಂದ್ಕೊಳ್ತೀರಲ್ವ 2 to 3 hours ವರ್ಕ್ ಮಾಡಿ ನಿಮಗೆ ಇಂತಿಷ್ಟು ದುಡಿಮೆ ಆಗುತ್ತೆ ಅಂತ. ಓಕೆ, ನೀವು ಸುಮಾರು ಜನರು ನೋಡಿರ್ತೀರ ಅಥವಾ ನೋಡಿರ್ತೀರ 10K per day 20K per day, ರೈಟ್. 2 to 3 hours ವರ್ಕ್ ಮಾಡಿ ಆ ಥರ ಬರಲ್ಲ. ಓಕೆ, ಹೆಕ್ಟಿಕ್ ವರ್ಕ್ ಇರುತ್ತೆ, ಮತ್ತು ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಟಾರ್ಗೆಟ್ಸ್ ಇರುತ್ತೆ, ಮತ್ತು ಅದನ್ನು ಅಚೀವ್ ಮಾಡೋಕ್ಕೋಸ್ಕರ ಅಂತ ತುಂಬ ಕೆಲಸ ಮಾಡಬೇಕಾಗುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ನೀವು ಫೋಕಸ್ ಮಾಡಿಕೊಂಡು ಇಂತಿಷ್ಟು ಫೈನಾನ್ಷಿಯಲಿ ಫ್ರೀಡಮ್ ಸಿಗುತ್ತೆ ಅಂತ ನೀವು ಹೋಗೋದು, ಅದು ಒಂಥರ ಏನಂದರೆ ನೀವು ಹೋಗೋದು ಹೀಗೆ ಲೈಕ್ ಏನು ಹೇಳ್ತಾರಲ್ವ, ಕತ್ಲಲ್ಲಿ ಬೆಳಕನ್ನು ಹಿಡ್ಕೊಳ್ತಾ ಹೋಗೋದು ಆ ಥರ ಆಗುತ್ತೆ. ಸೊ ನೀವು ಮೇಯ್ನಾಗಿ ಏನು ಫೋಕಸ್ ಮಾಡಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ಸನ್ನು ತೊಗೋಬೇಕಾದ್ರೆ ಮೇಯ್ನು ನೀವು ನಿಮ್ಮ ಸ್ಕಿಲ್ಸನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಎಬಿಲಿಟಿ ಟು ಡೂ ದ ವರ್ಕ್. ಇಟ್ ಮೈಟ್ ಬಿ ಕೋಡಿಂಗ್ ಆಯಿತು, ಅಥವಾ ಗ್ರಾಫಿಕ್ ಡಿಸೈನಿಂಗ್ ಆಯಿತು, ಎಡಿಟಿಂಗ್ ಆಯಿತು, ಓಕೆ, ಅಥವಾ ವಿಡಿಯೋ ಮೇಕಿಂಗ್ ಆಯಿತು, ಇವೆಲ್ಲ ಸ್ಕಿಲ್ಸ್ ಉಂಟಲ್ವ, ಇವೆಲ್ಲ, ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಆಯಿತು, ಅಥವಾ ಕಾಪಿ ರೈಟಿಂಗ್ ಆಯಿತು. ಈ ಸ್ಕಿಲ್ಸನ್ನು ಪ್ರೊಫಿಷಿಯನ್ಸಿಯನ್ನು ಮಾಡೋದು ತುಂಬ ಮುಖ್ಯ ಇರುತ್ತೆ. ಅದನ್ನು ನೀವು ಮಾಡಾದಮೇಲೆ ನಿಮಗೆ ಎಕ್ಸ್ಪರ್ಟೀಸನ್ನು ನೀವು ಅದನ್ನು ಅಚೀವ್ ಮಾಡ್ಕೋಬೇಕು. ಎಕ್ಸ್ಪರ್ಟೀಸನ್ನು ಅಚೀವ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಏನಂದರೆ ಹೈಬ್ರಿಡ್ ಸಿಗುವಂಥ ಚಾನ್ಸಸ್ ಇರುತ್ತೆ ಒಂದು ಒಳ್ಳೆ ಪ್ಯಾಕೇಜಲ್ಲಿ. ಹೈಬ್ರಿಡ್ ಅಂದರೆ ನೀವು ಆಫೀಸಿಗೂ ಹೋಗಬೇಕು ಮತ್ತು ಹಾಗೆಯೇ ಕೆಲಸನೂ ನೀವು ಮಾಡಬೇಕು ವರ್ಕ್ ಫ್ರಮ್ ಹೋಮ್. ಈಗಿನ ಟೈಮಲ್ಲಿ ನಿಮಗೆ ಜೆನ್ಯೂನ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂದರೆ ನೀವು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಹೈಬ್ರಿಡ್. ಓಕೆ, ಹೈಬ್ರಿಡ್ ವರ್ಕ್ ಫ್ರಮ್ ಹೋಮ್ ಆ ಥರ ಅಫ್ಕೋರ್ಸ್ ಸಿಗ್ತವೆ, ಸುಮಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗ್ತವೆ. ಇಟ್ ಮೈಟ್ ಬಿ ಕಾಲ್ ರಿಲೇಟೆಡ್ ಆಯಿತು, ಅಥವಾ ಡೆಟ್ ಕಲೆಕ್ಷನ್ ಆಯಿತು, ಈ ಥರ ಏನಂದರೆ ಸುಮಾರು ಜನರಿಗೆ ಸಿಗುತ್ತೆ, ಅದೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ. ನಮ್ಮ ಫ್ರೆಂಡು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಆದರೆ ಏನಂದರೆ ಹೈಬ್ರಿಡ್ ನೀವು ನಿಮ್ಮ ಸ್ಕಿಲ್ಸ್ನ ಬೇಯಿಸ್ಕೊಳ್ಳಿ ಆ್ಯಸ್ ಎ ಬಿಗಿನರ್ ಆಗಿ. ಓಕೆ, ಹೈಬ್ರಿಡನ್ನು ನೀವು ಚೂಸ್ ಮಾಡಿದರೆ ದಟ್ಸ್ ವೇ ಮೋರ್ ಬೆಟರ್. ಯಾಕಂದರೆ ಅಲ್ಲಿ ನಿಮಗೆ 90% ಅಷ್ಟು ಅಥವಾ 80% ಅಷ್ಟು ಜೆನ್ಯೂನ್ ಆಗಿರುವಂಥ ಜಾಬ್ ಸಿಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಆ್ಯಸ್ ಕಂಪೇರ್ ಟು ಓನ್ಲಿ ವರ್ಕ್ ಫ್ರಮ್ ಹೋಮ್. ಓಕೆ, ಓನ್ಲಿ ವರ್ಕ್ ಫ್ರಮ್ ಹೋಮ್ ನೀವು ಹೋಗ್ತೀರಂದರೆ ಅಲ್ಲಿ ನಿಮಗೆ ನಾನು ಹೇಳಿದ್ನಲ್ವ, ಸ್ಕ್ಯಾಮ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಮತ್ತು ಫ್ರಾಡ್ ಆಗುವಂಥ ಚಾನ್ಸಸ್ ಇರುತ್ತೆ 90% ಅಷ್ಟು ಚಾನ್ಸಲ್ಲಿ. ಸೊ ನೀವು ಮೇಯ್ನಾಗಿ ಹೈಬ್ರಿಡ್ ಜಾಬಿಗೆ ಹೋಗೋದು ತುಂಬ ಬೆಟರ್ ಆಗುತ್ತೆ ವರ್ಕ್ ಫ್ರಮ್ ಹೋಮ್. ಆ್ಯಂಡ್ ಈಗ ಯಾವುದೇ ಅದು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ನಿಮಗೆ ಸಿಗುತ್ತೆ ಅಂತ ಕೇಳಿದರೆ, ಈಗ ನಿಮಗೆ ಹೇಳೋರು ಇದ್ದಾರೆ, ಓಕೆ ಇಂತಿಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ನಾನು ಹೋದ ವೀಡಿಯೋದಲ್ಲಿ ಹೇಳಿದ್ದೀನಿ, ಮೈವೀವ್ ಆಯಿತು, ಮತ್ತು ಸುಷ್ಮಿತಾ ಆಯಿತು, ಈ ಥರ ಏನಂದರೆ ಡಿಫ್ರೆಂಟ್ ಪೀಪಲ್ಸ್ ಇದ್ದಾರೆ. ಅವರು ಹೇಳ್ತಾರೆ ಎಲ್ಲಿ ಜಾಬ್ ಸಿಗುತ್ತೆ ಏನು ಇತ್ತ ಅಂತ. ಯಾವ ಥರ ಜಾಬ್ಸ್ ನಾವು ಹುಡುಕಬೇಕು, ಯಾವುದರಲ್ಲಿ ನಮ್ಗೆ ಸಿಗುತ್ತೆ ಅಂತ ನೀವು ಕೇಳಿದರೆ ವರ್ಕ್ ಫ್ರಮ್ ಹೋಮ್ ನೋಡಿ, ಈಗ ಸೇಲ್ಸ್ ಜಾಬ್, ಓಕೆ, ಅದು ನಿಮಗೆ ತುಂಬ ಬೇಗ ಸಿಗುತ್ತೆ. ಅಡ್ವರ್ಟೈಸ್ಮೆಂಟ್ ಮೆಟಾ ಆ್ಯಡ್ಸ್ ಜಾಬ್, ಅದು ತುಂಬ ಬೇಗ ಸಿಗುತ್ತೆ ನಿಮಗೆ. ಓಕೆ, ನೀವು ಮನೆಯಲ್ಲಿ ಮಾಡ್ಬೋದು ಅದನ್ನು. ಮತ್ತು ಇನ್ನೊಂದೇನೆಂದರೆ ವರ್ಕ್ ಫ್ರಮ್ ಹೋಮಲ್ಲಿ ಯಾವುದು ಬರುತ್ತೆ, ಇಟ್ ಮೈಟ್ ಬಿ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್ ಆಯಿತು. ಕಂಟೆಂಟ್ ರೈಟಿಂಗ್ ಏನೂ ಇಲ್ಲ, ಸ್ಕ್ರಿಪ್ಟ್ ರೈಟಿಂಗ್ ಈ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲ ನೀವು ಇನ್ ಹೌಸ್ ಹೋಗಿನೇ ಮಾಡಬೇಕಾಗಿರುವಂಥ ಚಾನ್ಸಸ್ ಇರ್ತವೆ. ಓಕೆ, ಅದು ಬಿಟ್ಟು ಮತ್ತು ನಿಮಗೆ ಇನ್ನು ಮೇಯ್ನಾಗಿ ಯಾವುದು ವರ್ಕ್ ಸಿಗುತ್ತೆ ಅಂದರೆ ವಿಡಿಯೋ ಎಡಿಟಿಂಗು. ಓಕೆ, ಅದು ಸ್ಕಿಲ್ಲು ಕೂಡ ಮುಖ್ಯ ಇರುತ್ತೆ. ಮತ್ತು ಸೇಲ್ಸ್ ಜಾಬ್ ಅಥವಾ ಕಲೆಕ್ಷನ್ ಜಾಬ್, ಈ ಥರ ಏನಂದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಉಂಟು. ಅದನ್ನು ನೀವು ಅಚೀವ್ ಮಾಡೋಕ್ಕೋಸ್ಕರ ಅಂತ ನೋಡ್ಬೋದು. ಈ ಒಂದು ಇದರಲ್ಲಿ ನೀವು ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೋಸ್ಕರ ನೋಡೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಇವಾಗ ಬಿಸ್ನೆಸ್ ಮಾಸ್ಟ್ರಿ ಅಥವಾ ಟ್ರಾಫಿಕ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ತೊಗೊಂಡಿದ್ರೆ, ಅಥವಾ ತೊಗೋಬೇಕು ಅಂತ ಇದ್ದರೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ಅವೆಲ್ಲ ಕೋರ್ಸಸ್ ಆಗಿದ್ದಾವೆ. ಓಕೆ, ಆ ಕೋರ್ಸಸ್ಸಿನ ಬಗ್ಗೆನೂ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ನಿಮಗೆ ಸುಮಾರು ಜನ ಸಿಗ್ತಾರೆ, ಅವರು ಹೇಳ್ತಾರೆ. ಸೊ ಏನಂದರೆ ಅದು ತೊಗೊಂಡಿದ್ರೆ, ಓಕೆ, ಅದರಲ್ಲಿ ನೀವು ಕಲೀರಿ, ನೀವು ಕೋರ್ಸನ್ನು ಪರ್ಚೇಸ್ ಮಾಡಿರೋದು. ಓಕೆ, ಆ್ಯಂಡ್ ಅಫ್ಕೋರ್ಸ್ ಈಗ ನೆಕ್ಸ್ಟು ಹೇಗೆ ನೀವು ಜಾಬನ್ನು ಪಡ್ಕೋಬೇಕು ಅಂತ ಕೇಳಿದರೆ, ಓಕೆ, ವೇ ಮೋರ್ ಸಿಂಪಲ್. ನೀವು ಆದಷ್ಟು ಸ್ಕಿಲ್ಸ್ ಮೇಲ್ಗಡೆ ಫೋಕಸ್ ಮಾಡಿ. ರೆಸ್ಯೂಮ್ ಮೇಲ್ಗಡೆ ಫೋಕಸ್ ಮಾಡೋಕ್ಕಿಂತ ಜನರನ್ನು ಕನೆಕ್ಟ್ ಆಗೋಕ್ಕೋಸ್ಕರ ನೋಡಿ, ನೆಟ್ವರ್ಕಿಂಗ್ ಆಗೋಕ್ಕೋಸ್ಕರ ನೋಡಿ. ಎಷ್ಟು ನೀವು ಕನೆಕ್ಟ್ ಆಗ್ತೀರಾ, ಎಷ್ಟು ನೀವು ಕನೆಕ್ಷನನ್ನು ಬಿಲ್ಡ್ ಮಾಡ್ಕೊತೀರಾ, ಓಕೆ, ನೆಟ್ವರ್ಕಿಂಗನ್ನು ಮಾಡ್ತೀರಾ, ಓಕೆ, ಅಷ್ಟು ನಿಮಗೆ ಸಕ್ಸಸ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಉಂಟು. ಓಕೆ, ಜಾಬಿನ ವಿಷಯದಲ್ಲಿ ಆಯಿತು, ಅಥವಾ ನೀವು ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಅಷ್ಟೇ. ಅವೆರಡನ್ನು ನೀವು ಫೋಕಸ್ ಮಾಡಿದರೆ ನೀವು ತುಂಬ ಚೆನ್ನಾಗಿ ಸಕ್ಸಸ್ಸನ್ನು ಪಡ್ಕೊಳ್ಳೋದು ತುಂಬ ಈಸಿ. ಅದನ್ನು ನೀವು ಮಾಡೋಕ್ಕೋಸ್ಕರ ಅಂತ ನೀವು ಫೋಕಸ್ ಮಾಡಿದರೆ ದಟ್ಸ್ ವೇ ಮೋರ್ ಬೆಟರ್. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ. 5 ನಿಮಿಷ ಆಯಿತು ವಿಡಿಯೋ, ಆ್ಯಂಡ್ ಐ ಹೋಪ್ ಇದು ಮೋರ್ ದೆನ್ ಎನಫ್ ಅಂತ ನಾನು ಅಂದ್ಕೊಳ್ತೀನಿ. ಶಾರ್ಟ್ ಆ್ಯಂಡ್ ಸಿಂಪಲ್, ಆ್ಯಂಡ್ ಸಿ ಯು ಅರೌಂಡ್. ಬೈ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಸೊ ದಟ್ ಯು ಕ್ಯಾನ್ ಗೆಟ್ ಮೋರ್ ವೀಡಿಯೋಸ್ ಲೈಕ್ ದಿಸ್. ನಿಮಗೆ ಫರ್ದರ್ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಆ ವಿಡಿಯೋನ ಮಾಡ್ತೇನೆ. ನಾನು ಹಿಂದಿ ಇಂಗ್ಲೀಷನ್ನು ಕೂಡ ಕನೆಕ್ಟನ್ನು ಇಟ್ಕೊಂಡಿರ್ತೇನೆ, ಯಾಕಂದರೆ ಹಿಂದಿ ಇಂಗ್ಲೀಷ್ ನನ್ನ ಅಕೌಂಟನ್ನು ರೀಚ್ ಔಟ್ ಮಾಡೋಕ್ಕೋಸ್ಕರ ಅಂತ. ಸೊ ಯಾ, ಆಲ್ ದಿ ವೆರಿ ಬೆಸ್ಟ್. ಬಾಯ್.